ಲೂಕರ ಶುಭ ಸಂದೇಶ 17ನೇ ಅಧ್ಯಾಯ 1-4. ಆತನು ತನ್ನ ಶಿಷ್ಯರಿಗೆ, ತೊಡಕುಗಳು ಬಾರದೆ ಇರಲಾರವು, ಆದರೂ ಅವು ಯಾವನಿಂದ ಬರುತ್ತವೆಯೋ ಅವನ ಗತಿಯನ್ನು ಏನು ಹೇಳಲಿ. ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನೊಡ್ಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿಮ್ಮ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು. ಅವನು ದಿನಕ್ಕೆ 7 ಸಾರಿ ನನಗೆ ತಪ್ಪು ಮಾಡಿ 7 ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದನು. ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ, ಬದುಕಿನಲ್ಲಿ ನನ್ನ ಜೀವಿತವು ಯಾವತ್ತಿಗೂ ಕೂಡ ಪಾಪದ ಪ್ರೇರಣೆಯನ್ನು ಇನ್ನೊಬ್ಬರಿಗೆ ಮಾಡಬಾರದು. ಎರಡನೆಯದಾಗಿ, ನನ್ನ ಜೀವಿತದಲ್ಲಿ ನನಗೆ ಕೇಡನ್ನ ಮಾಡಿದಂತಹ ಅಥವಾ ವಿಘ್ನವನ್ನ ಅಥವಾ ಅಡೆತಡೆಯನ್ನು ತಂದಂತಹ ಯಾವುದೇ ವ್ಯಕ್ತಿ ಆಗಲಿ, ನನಗೆ ಆ ವಿಚಾರದಲ್ಲಿ ನೋವಾಗಿದೆ, ವೇದನೆ ಆಗಿದೆ, ಪಶ್ಚಾತ್ತಾಪ ಆಗಿದೆ, ನನಗೆ ಕ್ಷಮಿಸಿಬಿಡು ಅಂತ ಕ್ಷಮಾಪಣೆಯನ್ನು ಕೇಳೋಕೆ ಬಂದರೆ ಆತನನ್ನು ವಿರೋಧಿಸುತ್ತಾ ಇರೋದಲ್ಲ, ದ್ವೇಷಿಸುತ್ತಾ ಇರೋದಲ್ಲ, ಅವನು ಮಾಡಿದ ಕಾರ್ಯಗಳನ್ನೇ ನೆನೆಸುತ್ತಾ ಕೂರೋದಲ್ಲ, ಆತನನ್ನು ಕ್ಷಮಿಸಿಬಿಡಬೇಕು ಅನ್ನೋದನ್ನ ಸಹೋದರತ್ವದ ಒಂದು ಉತ್ತಮವಾದ ಶಿಕ್ಷಣವನ್ನ, ಸಹೋದರತ್ವದ ಈ ಲೋಕದ ಸಹೋದರತ್ವದ ಬಗ್ಗೆ ಅಲ್ಲ, ಪರಲೋಕದ ಸಹೋದರತ್ವದ ಉತ್ತಮವಾದ ವಿಚಾರವನ್ನ ತಂದೆಯಾದ ದೇವರ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಇಂದಿನ ವಾಕ್ಯದ ವಿವರಣೆಯನ್ನ ದೇವಾದಿ ದೇವರು ನಮಗೆ ಹೇಗೆ ಅನುಗ್ರಹಿಸಿಕೊಡ್ತಾರೆ ನೋಡೋಣ. ಮುಂದಿನ ವಾಕ್ಯ ಹೇಳ್ತದೆ, ಆತನು ತನ್ನ ಶಿಷ್ಯರಿಗೆ, ತೊಡಕುಗಳು ಬಾರದೆ ಇರಲಾರವು. ಈ ಜೀವಿತದಲ್ಲಿ ತೊಡಕು, ಅಡೆತಡೆಗಳು ಬರದೆ ಯಾರಿಗೂ ಇಲ್ಲ. ಪ್ರತಿಯೊಬ್ಬರಿಗೂ ಅಡೆತಡೆ ಬರುತ್ತೆ. ಯಾರು ಹೇಳ್ತಾ ಇದ್ದಾರೆ? ಪ್ರಭು ಯೇಸು ಕ್ರಿಸ್ತರು. ಹಾಗಿದ್ರೆ ಇವತ್ತು ಯೋಚನೆ ಮಾಡ್ರಿ, ಅಯ್ಯೋ ದೇವರೇ ನನಗೆ ಯಾಕೆ ಈ ಕಷ್ಟ, ಅಯ್ಯೋ ದೇವರೇ ಯಾಕೆ ನಾನು ಹೋಗಿದ್ದ ಜಾಗದಲ್ಲೆಲ್ಲ ಹಿಂಗೆ ನನ್ನನ್ನು ವಿರೋಧಿಸ್ತಾರೆ, ಅಯ್ಯೋ ದೇವರೇ ಯಾಕೆ ಈ ರೀತಿಲಿದೆ, ಅಲ್ಲಿ ಎಲ್ಲೇ ಯಾವುದೇ ಕೆಲಸ ಮಾಡ್ತಾ ಇದ್ರು ನನ್ನನ್ನು ತಡೆಯುವವರ ಸಂಖ್ಯೆ ಹೆಚ್ಚಾಗಿದೆಯಲ್ಲ, ನನ್ನ ಜೀವಿತದಲ್ಲಿ ನಾನು ಎಲ್ಲೇ ಕೈ ಹಾಕಿದ್ರು ಯಶಸ್ಸು ಸಿಗ್ತಾ ಇಲ್ವಲ್ಲ ಸ್ವಾಮಿ, ಯಾಕೆ 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 ಎಂಬ ಪ್ರಶ್ನೆಯನ್ನು ನೀವು ಹಾಕೊಳ್ತಾ ಇದ್ರೆ ದಯಮಾಡಿ ಇಂದಿನ ವಾಕ್ಯ ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಪ್ರಭು ಯೇಸು ಸ್ವತಃ ಹೇಳ್ತಾ ಇದ್ದಾರೆ, ತೊಡಕುಗಳು ಬಾರದೆ ಇರಲಾರವು ಅಂತ. ಪ್ರತಿಯೊಬ್ಬರ ಜೀವಿತದಲ್ಲೂ ತೊಡಕಿದೆ, ಪ್ರತಿಯೊಬ್ಬರ ಬದುಕಿನಲ್ಲಿ ಅಡೆತಡೆಗಳಿವೆ. ಆ ಅಡೆತಡೆಗಳನ್ನ ಮೀರಿಯೇ ನಾವು ಜೀವಿಸಬೇಕಾಗಿದೆ, ಅದನ್ನ ದಾಟಿಯೇ ಬದುಕಬೇಕಾಗಿದೆ. ನಿಮಗೆ ಒಂದು ವಿಚಾರ ಗೊತ್ತಿರಬಹುದು, ಈ ಲೋಕದಲ್ಲಿ ಸಾಧನೆ ಮಾಡುವುದಕ್ಕೋಸ್ಕರ ಎಷ್ಟೋ ಜನ ಓಡಾಡುವಾಗ ಅವರ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ಎಷ್ಟೋ ವೇದನೆಗಳು, ಎಷ್ಟೋ ನರಳಾಟಗಳು, ಎಷ್ಟೋ ಸೋಲುಗಳು ಎಲ್ಲವನ್ನ ಅನುಭವಿಸ್ತಾರೆ. ಆದರೆ ಗೆದ್ದದ್ದನ್ನ ಅದು ಇತಿಹಾಸವಾಗಿ ನೋಡ್ತಾರೆ. ಅದು ಲೌಕಿಕತೆಯ ಜೀವಿತದಲ್ಲಿ ಆದಂತಹ ಒಂದೊಂದು ಅಡೆತಡೆಗಳು. ಆದರೆ ನಿಮಗೆ ಒಂದು ಸತ್ಯ ಗೊತ್ತಿರಬೇಕು, ಪ್ರಭು ಯೇಸುವಿನ ಯಶಸ್ಸಿನ ಗುಟ್ಟಿನ ಹಿಂದೆ ಹಲವಾರು ಅಡೆತಡೆಗಳಿವೆ. ಅವರು ನಮಗೆಲ್ಲರಿಗೂ ನಿತ್ಯ ಜೀವನ ದೊರಕಿಸಿಕೊಡುವುದಕ್ಕಾಗಿ ನಡೆದ ದಿಟ್ಟತನದ ಹೆಜ್ಜೆ ಜಾಡು ನಿಜವಾಗಿಯೂ ಬಲು ಕಠಿಣವಾದ ಮುಳ್ಳುಗಳಿಂದಲೂ, ಬಂಡೆಗಳಿಂದಲೂ, ಕಲ್ಲುಗಳಿಂದಲೂ, ಮರಳು ಗಾಡಿನಂತೆಯೂ ತುಂಬಿದ್ದಾಗಿತ್ತು. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಶೋಧಕನು ಯಾರ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ, ಪ್ರಭು ಯೇಸುವನ್ನ ಸೋಲಿಸಲು ಬಹಳ ಪ್ರಯತ್ನ ಪಟ್ಟಿದ್ದಾನೆ. ಪ್ರತಿ ಕ್ಷಣದಲ್ಲಿಯೂ ಅವರಿಗೆ ತಂದ ಅಷ್ಟು ಆಸೆಗಳಿದ್ದಾವಲ್ಲ, ಆ ಆಸೆಗಳಿಗೆ ಅವರು ಒಂದೂ ಬೀಳೋದಿಲ್ಲ. ಅವರಿಗೆ ಎಷ್ಟು ಭಯವನ್ನು ಹುಟ್ಟಿಸೋದಕ್ಕೆ ನೋಡ್ತಾನೆ, ಸುಳ್ಳು ಹೇಳಲಿ, ಮೋಸ ಮಾಡಲಿ ಅಂತ. ಪ್ರಭು ಯೇಸು ಮಾಡೋದಿಲ್ಲ. ನಮ್ಮ ಜೀವಿತದಲ್ಲಿ ಬರುವ ತೊಡಕುಗಳು ಏನೇನು ಅಲ್ಲ. ಲೋಕದಲ್ಲಿ ನನಗೆ ಅಯ್ಯೋ ನಾನು ಅನ್ಕೊಂಡಿದ್ದಕ್ಕೆ ಯಾವುದಕ್ಕೂ ದುಡ್ಡು ಸಾಲ್ತಾ ಇಲ್ಲ, ಅಯ್ಯೋ ನಮ್ಮ ಜೀವಿತದಲ್ಲಿ ಯಾಕೆ ಈ ರೀತಿಯ ಪರಿಸ್ಥಿತಿಗಳು, ಯಾಕೆ ನಮ್ಮ ಕುಟುಂಬದಲ್ಲಿ ವೇದನೆ, ನರಳಾಟ, ಯಾಕೆ ನನ್ನ ಮಾತು ಯಾರು ಕೇಳ್ತಾ ಇಲ್ಲ, ಯಾಕೆ ನಾನು ಸರಿಯಾದದನ್ನೇ ಹೇಳಿದ್ರು ಈ ರೀತಿ ಆಗ್ತಾ ಇದೆ, ಯಾಕೆ ನನ್ನ ಕೆಲಸ ಕಾರ್ಯಗಳಲ್ಲಿ ಈ ರೀತಿಯಲ್ಲಿ ದ್ವಂದ್ವ ಆಲೋಚನೆಗಳು, ಚಿಂತನೆಗಳು ಮೂಡ್ತಾ ಇದ್ದಾವೆ, ನನ್ನ ಜೀವಿತದ ಹೆಜ್ಜೆಗಳು ಏನಾದರೂ ಮಾಡಬೇಕು ಅಂದ್ರೆ ಯಾಕೆ ಯಶಸ್ಸು ಕಾಣ್ತಾ ಇಲ್ಲ, ಈ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳನ್ನು ಇಟ್ಕೊಂಡವರೇ ದಯಮಾಡಿ ಪ್ರಭು ಯೇಸುವಿನ ಮಾತನ್ನ ಕೇಳ್ರಿ. ಲೋಕದಲ್ಲಿ ತೊಡಕುಗಳು ಇಲ್ಲದೆ ಇರುವಂತಹ ಜೀವಿತ ಇಲ್ಲ, ಪ್ರತಿಯೊಬ್ಬರಿಗೂ ಇದೆ. ಆದರೆ ನೀನು ಜೀವಿಸುವ ಜೀವಿತದಲ್ಲಿ ದೇವರಿರಬೇಕು. ನಿಮಗೆ ಗೊತ್ತಿರ್ಬೋದು, ಯೋಸೇಫನ ಜೀವಿತದಲ್ಲಿ ಇದ್ದಂಥ ತೊಡಕುಗಳನ್ನು ನೀವು ಒಂದು ಸಾರಿ ಯೋಚನೆ ಮಾಡಿ ನೋಡ್ರಿ. ತನ್ನ ಸ್ವಂತ ಅಣ್ಣ ತಮ್ಮಂದಿರೇ ಆತನನ್ನ ಬಾವಿಗೆ ಹಾಕಿ ಸಾಯಿಸೋದಕ್ಕೆ ನೋಡ್ತಾರೆ. ಎರಡನೆಯದಾಗಿ ಅವನನ್ನ ಮಾರಿ ದುಡ್ಡು ಮಾಡೋದಕ್ಕೆ ನೋಡ್ತಾರೆ. ಆದರೆ ದೇವರನ್ನ ನಂಬಿದ ಆ ಯೋಸೇಫನಿಗೆ ಎಲ್ಲ ಕಾರ್ಯಗಳು ಯಶಸ್ಸಿನ ಮೆಟ್ಟಿಲುಗಳಾಗಿ ಬದಲಾವಣೆಯನ್ನು ಹೊಂದವೆ. ಅವನು ಮಾರಲ್ಪಡದೇ ಇದ್ದಿದ್ರೆ ಅವನು ಅಂತ ಶ್ರೇಷ್ಠವಾದಂಥ ಸ್ಥಾನಕ್ಕೆ ಏರಲ್ಪಡ್ತಾನೆ ಇರಲಿಲ್ಲ.
ಹಾಗಿದ್ರೆ ತಿಳ್ಕೊಳ್ಳಿ, ನಿಮ್ಮ ಬದುಕಿನಲ್ಲಿ ಆಗುವಂತ ಪ್ರತಿ ವೇದನೆ, ನೋವುಗಳು, ಕಷ್ಟಗಳು, ತೊಂದರೆಗಳು, ಎಲ್ಲ ಇಕ್ಕಟ್ಟು ಬಿಕ್ಕಟ್ಟು, ಸೋಲುಗಳು, ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ನಿಮ್ಮ ಜೀವಿತದಲ್ಲಿ ಉತ್ತರವಾಗಿ ದೇವರು ನಿಮ್ಮೊಂದಿಗಿರುವುದಾದರೆ ಆ ಒಂದು ಕಷ್ಟಗಳು, ಆ ಒಂದು ವೇದನೆಗಳು, ಆ ಒಂದು ನರಳಾಟಗಳು, ಆ ಒಂದು ಸೋಲುಗಳು ನಿಮಗೆ ಜಯದ ದಾರಿಯ ಮೆಟ್ಟಿಲುಗಳಾಗಿ ಪರಿವರ್ತನೆ ಆಗ್ತವೆ. ಇದು ಸತ್ಯ. ನೀವು ನೋಡಿ, ದಾನಿಯೇಲನನ್ನು ಕೂಡ ನೋಡಬಹುದು. ದಾನಿಯೇಲನು ಕೂಡ ಇಸ್ರಾಯೇಲ್ ಸಾಮ್ರಾಜ್ಯದಲ್ಲಿ ಸಂತೋಷವಾಗಿ ಜೀವಿಸಬೇಕಾದಂತ ವ್ಯಕ್ತಿ. ಆದರೆ ಅವನು ಕೂಡ ಏನಾಗಿರ್ತಾನೆ? ಸೆರೆ ಒಯ್ಯಲ್ಪಟ್ಟಿರ್ತಾನೆ. ಅವರೆಲ್ಲರೂ ಸೆರೆ ಒಯ್ಯಲ್ಪಟ್ಟವರು ಅಲ್ವಾ? ಆದರೆ ದೇವರು ಅವರನ್ನ ಆರಿಸಿ ತೆಗೆದು ಅವರನ್ನ ಉನ್ನತವಾದ ಸ್ಥಾನದಲ್ಲಿ ಕುಳ್ಳಿರಿಸ್ತಾರೆ. ಅವರ ಜೀವಿತದಲ್ಲೂ ತೊಡಕುಗಳಿದ್ದು, ಕಷ್ಟಗಳಿದ್ದು, ವೇದನೆಗಳಿದ್ದು, ನರಳಾಟಗಳಿದ್ದು. ಆದರೆ ಅವರೊಂದಿಗೆ ಯಾರಿದ್ರು? ಅವರು ಯಾರಿಗೆ ಅಧೀನರಾಗಿದ್ರು? ಅವರು ದೇವರಿಗೆ ಅಧೀನರಾಗಿದ್ರು. ಪ್ರತಿ ಒಂದು ಜೀವಿತದಲ್ಲೂ ತೊಡಕುಗಳಿವೆ. ಪ್ರತಿಯೊಂದು ಜೀವಿತದಲ್ಲೂ ಕಷ್ಟ ಇದೆ. ಯಾಕಪ್ಪ ನನಗೆ ಕಷ್ಟ? ನಿನಗೊಬ್ಬನಿಗೆ ಕಷ್ಟ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬನಿಗೂ ಕಷ್ಟ ಇದೆ. ಆ ಕಷ್ಟ ಯಾರಿಗೆ ತುಂಬ ಭಾರ ಅನ್ಸುತ್ತೆ ಗೊತ್ತಾ? ಯಾರಿಗೆ ನನ್ನ ಕೈಲಿ ಆಗದೇ ಇಲ್ಲ ಅಂತ ಅನ್ಸುತ್ತೆ ಗೊತ್ತಾ? ಯಾರಿಗೆ ನಾನು ಈ ಲೋಕದಲ್ಲಿ ಜೀವನ ಮಾಡಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತ ಅನ್ಸುತ್ತೆ ಗೊತ್ತಾ? ಯಾರೊಂದಿಗೆ ದೇವರಿಲ್ಲವೋ, ಯಾರು ದೇವರ ಆಶ್ರಯವನ್ನ ಕಡೆಗಣಿಸಿ ಹೋಗಿದ್ದಾರೋ, ಯಾರು ದೇವರನ್ನ ತಿರಸ್ಕರಿಸಿ ದೇವರಿಂದ ದೂರ ಹೋಗಿದ್ದಾರೋ ಅವರಿಗೆ ಅನ್ಸುತ್ತೆ. ಯಾಕೆ ಗೊತ್ತಾ? ಅವರ ನಂಬಿಕೆ ಇದೆಯಲ್ಲ ಇನ್ನೊಬ್ಬ ಮನುಷ್ಯನ ಮೇಲಿರ್ತದೆ, ತನ್ನ ಮೇಲಿರ್ತದೆ. ಅದಕ್ಕೋಸ್ಕರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ, ನಂಬಿಕೆಗೆ ಅರ್ಹನಾದ ನಂಬಿಗಸ್ತನು ಅಂತ ದೇವಾದಿ ದೇವನನ್ನ ಗುರುತಿಸಿ ಹೇಳಲಾಗ್ತದೆ. ಆ ಮಾತು ಸತ್ಯ. ದೈವ ಗ್ರಂಥದಲ್ಲಿರುವ ಒಂದು ಮಾತಾದರೂ ಪೂರ್ಣವಾಗಿ ನೆರವೇರದೆ ಹಿಂದಿರುಗೋದಿಲ್ಲ. ಅಂದರೆ ಅದು ಸತ್ಯ, ಅದು ನೆರವೇರುವಂಥದ್ದು. ಹಾಗಿದ್ರೆ ನಂಬಿಕೆಗೆ ಅರ್ಹನಾದ ನಂಬಿಗಸ್ತನು, ನಿನ್ನ ನಂಬಿಕೆ ಸ್ಥಿರಪಡಿಸುವಾತನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸೇನಾಧೀಶ್ವರನಾದ ಕರ್ತನು, ಯೆಹೋವ ನಾಮಾಂಕಿತನು, ಅಬ್ರಾಮ್, ಇಸಾಕ್, ಯಾಕೋಬರ ದೇವನು, ಇರುವವನಾಗಿರುವಾತನು ಆಗಿರುವಾತನು ನನ್ನ ದೇವನು. ಆತನ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ತೊಡಕುಗಳು ಲೆಕ್ಕಕ್ಕೆ ಬರಲ್ಲ. ತೊಡಕು ಇಡೀ ಲೋಕದ ಪ್ರತಿಯೊಬ್ಬನಿಗಿದೆ. ಆದರೆ ದೇವರೊಂದಿಗಿರುವ ಪ್ರತಿಯೊಬ್ಬನಿಗೂ ತೊಡಕುಗಳೇ ಜಯದ ದಾರಿಯ ಮೆಟ್ಟಿಲುಗಳಾಗಿ ಬದಲಾವಣೆ ಹೊಂತವೆ. ಇದು ಸತ್ಯ. ಮುಂದಿನ ವಾಕ್ಯ ಹೇಳ್ತದೆ, ಆದರೂ ಅವು ಯಾವನಿಂದ ಬರ್ತವೆಯೋ ಅವನ ಗತಿಯನ್ನು ಏನೋ ಹೇಳಲಿ. ನೋಡ್ರಿ, ನಿಮ್ಮ ಜೀವಿತಗಳಲ್ಲಿ ಅಥವಾ ಯಾವುದೇ ಜೀವಿತದಲ್ಲಾದ್ರೂ ನೀವ್ಯಾರಿಗಾದ್ರೂ ತೊಡಕು ಮಾಡ್ತಾ ಇದ್ದೀರಾ? ನೀವ್ಯಾರಿಗಾದ್ರೂ ತೊಂದರೆ ಕೊಡ್ತಾ ಇದ್ದೀರಾ? ನೀವ್ಯಾರಿಗಾದ್ರೂ ಅಡ್ಡಗಾಲಾಗ್ತಾ ಇದ್ದೀರಾ? ನೀವ್ಯಾರಿಗಾದ್ರೂ ಅವರ ಜಯಕ್ಕೆ ಅಡ್ಡಗಾಲಾಗಿ ಅಡೆತಡೆಯಾಗಿ ನಿಂತಿದ್ದೀರಾ? ಅವರ ಜೀವಿತ ಸುಖಕರವಾಗಿ ನಡೆಯಲು ಬಿಡದೆ ಕಷ್ಟ ಕೊಡ್ತಾ ಇದ್ದೀರಾ? ಅಥವಾ ಯಾವುದೋ ಕೆಲಸ ಕಾರ್ಯಗಳಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಕುಟುಂಬ ನಡೆಸೋದಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ? ಅಕ್ಕಪಕ್ಕದ ಮನೆಯವರಿಗೆ ಜೀವಿಸೋದಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ? ಯಾವುದೇ ಜಾಗದಲ್ಲಿ ಹೋದ್ರೂ ಕೂಡ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಪ್ರಯಾಣದಲ್ಲಿ, ಎಲ್ಲ ಜೀವಿತದ ಹೆಜ್ಜೆ ಜಾಡಿನಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಯಾರಿಗಾದ್ರೂ ತೊಂದರೆ ಕೊಡ್ತಾ ಇದ್ದೀರಾ? ಇವತ್ತು ಯೋಚನೆ ಮಾಡ್ರಿ, ಇವತ್ತು ಚಿಂತೆ ಮಾಡ್ರಿ. ಯಾಕೆ ಗೊತ್ತಾ? ವಾಕ್ಯ ಹೇಳ್ತಾ ಇದೆ, ಯಾವನಿಂದ ಬರುತ್ತವೆಯೋ ಆ ತೊಡಕುಗಳು, ಆ ತೊಂದರೆಗಳು ಯಾವನಿಂದ ಬರುತ್ತದೆಯೋ ಅವನ ಗತಿ ಏನಂತ ಹೇಳಿ. ಯಾರು ಹೇಳ್ತಾ ಇದ್ದಾರೆ? ಸ್ವತಃ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನೊಡ್ಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು ಅಂತ ಹೇಳ್ತಾರೆ. ಅಂದರೆ ಅವನ ಸ್ಥಿತಿ ಬಹಳ ಘೋರವಾಗ್ತದೆ ಅಂತ ಹೇಳ್ತಾರೆ. ನೋಡಿ, ಪ್ರಭು ಯೇಸು ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ದುಃಖಿತರಾಗ್ತಾರೆ ಅಂದರೆ ಅವರ ಗತಿ ಬಹಳ ಕಠಿಣವಾಗ್ತದೆ ಅಂತ ಅರ್ಥ. ಯೂದಾಸನ ಬಗ್ಗೆ ನಮಗೆ ಗೊತ್ತು ಸ್ಪಷ್ಟವಾಗಿ. ಯೂದಾಸನು ದೇವಾದಿ ದೇವನಿಂದಲೇ ಆಯ್ಕೆಗೊಂಡು ಪ್ರಭು ಯೇಸುವಿನ ಶಿಷ್ಯನಾಗಿ ನೇಮಕಗೊಂಡಂತವನು. ಅಂತ ಒಬ್ಬ ವ್ಯಕ್ತಿ ಪ್ರಭು ಯೇಸುವಿನ ಜೀವಿತದಲ್ಲಿ ತೊಡಕನ್ನುಂಟು ಮಾಡ್ತಾನೆ, ಹೌದಲ್ವಾ? ಆ ತೊಡಕಿನಿಂದ ಅವನ ಜೀವಿತ ಏನಾಯಿತು? ನಿಮಗೆ ಸತ್ಯವಾಗಿ ಹೇಳ್ತೀನಿ, ಯಾರು ದೇವರ ಆಶ್ರಯದಲ್ಲಿದ್ದಾರೋ ಅವರು ಯಾವತ್ತೂ ಸೂಸೈಡ್ ಮಾಡ್ಕೊಳ್ಳಲ್ಲ. ದೇವರ ರಕ್ಷಣಾ ಕವಚದಲ್ಲಿರುವ ಯಾವುದೇ ವ್ಯಕ್ತಿಯೂ ಸೂಸೈಡ್ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಕೊರತೆಯನ್ನು ನೀಗಿಸುವಾತನು ಆತನೇ ಎಂಬುದಾಗಿ ಯಾರ ಬಗ್ಗೆ ಬರೆಯಲ್ಪಟ್ಟಿದೆಯೋ ಆತನೇ ಅವರ ಕೊರತೆಯನ್ನೆಲ್ಲ ನೀಗಿಸ್ತಾರೆ. ಬಲಹೀನತೆಯಲ್ಲಿ ನಾನೇ ಬಲಾಢ್ಯತೆಯು ಎಂಬುದಾಗಿ ಯಾರು ನುಡಿಯಲ್ಪಟ್ಟಿದೆಯೋ ಆತನೇ ಅವರಿಗೆ ಬಲಾಢ್ಯನಾಗಿ ನಿಂತಿರ್ತಾರೆ.
ಹೆತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯೇನು ಎಂಬುದಾಗಿ ಹೇಳಿದ ಆತನು ಪ್ರತಿಯೊಬ್ಬರ ಜೀವಿತದಲ್ಲಿಯೂ ತನ್ನ ಕಾರ್ಯವನ್ನು ಮಾಡುತ್ತಾ ಅವರನ್ನು ಮರೆಯದೆ ಮುನ್ನಡೆಸ್ತಾನೆ. ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದ ಆತನು ತನ್ನ ಅಂಗೈಯಲ್ಲಿ ಆತನನ್ನು ಚಿತ್ರಿಸಿಕೊಂಡು ಸದಾ ದೃಷ್ಟಿಸ್ತಾ ಇರ್ತಾನೆ. ಹಾಗಾಗಿ ಅವನು ಸಾಯೋದಿಕ್ಕೆ, ಸೂಸೈಡ್ ಮಾಡ್ಕೊಳ್ಳೋದಿಕ್ಕೆ ಯೋಚನೆ ಮಾಡೋದಿಲ್ಲ. ಆದರೆ ಅದೇ ಶಿಷ್ಯ ಯೂದಾಸ್ ನೇಣಿಗೆ ಶರಣಾಗ್ತಾನೆ. ಹೌದಲ್ವಾ? ಯಾಕೆ? ಪ್ರಭು ಯೇಸು ಹೇಳಿದ ಮಾತಿಗೆ ಸರಿಯಾದ ಉತ್ತರ ಗೊತ್ತಾಗ್ತಾ ಇದೆಯಾ? ಅವನ ಕತ್ತಿಗೆ ಕಲ್ಲನ್ನು ಕಟ್ಕೊಂಡು ಸಮುದ್ರಕ್ಕೆ ಬಿದ್ದುಬಿಟ್ರೆ ಒಳ್ಳೆಯದವನು, ಇನ್ನೊಬ್ಬರಿಗೆ ತೊಡಕು ಮಾಡೋದಕ್ಕಿಂತ ಅಂತ ಹೇಳಿದ್ರಲ್ಲ, ಇದೇ ವಿಚಾರವಾಗಿ ಅವನು ದೇವರ ಆಶ್ರಯದಿಂದ ವಂಚಿತನಾಗ್ತಾನೆ ಅಂತ ಅರ್ಥ. ಸೂಸೈಡ್ ಯಾರು ಮಾಡ್ಕೋತಾರೆ? ದೇವರ ಆಶ್ರಯದಲ್ಲಿ ಇಲ್ಲದೆ ಇರುವಂಥವರು, ದೇವರ ರಕ್ಷಣೆಯನ್ನ ಹೊಂದಲು ಸಾಧ್ಯವಾಗದೇ ಇರುವವರು, ದೇವರನ್ನು ತಿರಸ್ಕರಿಸಿದವರು, ದೇವರಿಂದ ದೂರವಾದವರು. ದೇವರಲ್ಲಿ ನೆಲೆಗೊಂಡವರು ಸೂಸೈಡ್ ಮಾಡ್ಕೊಳ್ಳಲ್ಲ. ದೇವರಿಗೆ ತನ್ನನ್ನು ಅರ್ಪಿಸಿಕೊಂಡವರು ಸೂಸೈಡ್ ಮಾಡ್ಕೊಳ್ಳಲ್ಲ. ಅಯ್ಯೋ ದೇವರೇ, ನನ್ನ ಸಂಬಳ ಇಷ್ಟು ಕಮ್ಮಿ ಇದೆ, ಆದ್ರೆ ದೇವರು ಹೇಳ್ತಾರೆ, ಮಗನೇ ನಾನಿದ್ದೇನೆ. ಎಲಿಯನ ಸಮಯದಲ್ಲಿ ಆ ವಿಧವೆಯ ಮನೆಯಲ್ಲಿದ್ದಂತಹ ಹಿಟ್ಟು ಎಣ್ಣೆಯನ್ನ ಎಂದಿಗೂ ಖಾಲಿಯಾಗದಂತೆ, ಆ ಬರಗಾಲ ಮುಗಿಯುವವರೆಗೂ ಖಾಲಿಯಾಗದಂತೆ ನೋಡಿಕೊಂಡಿದ್ದು ತಂದೆಯಾದ ದೇವರು. ಆ ಹಿಟ್ಟು ಉಳಿ ಬರಲೇ ಇಲ್ಲ, ಆ ಹಿಟ್ಟು ಖಾಲಿ ಆಗಲೇ ಇಲ್ಲ, ಆ ಎಣ್ಣೆ ಖಾಲಿನೇ ಆಗಲಿಲ್ಲ. ಇದು ನನ್ನ ದೇವರು. ನಿನ್ನಲ್ಲಿ ಅಲ್ಪವಿದ್ದರೂ ದೇವರು ನಿನ್ನ ಜೊತೆ ಇದ್ದರೆ ನೀನು ಧನ್ಯನು, ನೀನು ಸಂಭ್ರಮಿಸುವವನು, ನೀನು ಉಲ್ಲಾಸಿಸುವವನು, ನೀನು ಹರ್ಷಿಸುವವನು, ನೀನು ಸದಾಕಾಲವು ಸಂತೋಷ, ನೆಮ್ಮದಿ, ಸಮಾಧಾನದಿಂದ ಜೀವಿಸುವ ವ್ಯಕ್ತಿಯಾಗಿ ಬದಲಾವಣೆಯನ್ನು ಹೊಂತೀಯ. ಇದು ಸತ್ಯ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮಗನೇ, ನೀನು ಯಾರಿಗೂ ತೊಡಕು ಮಾಡುವವನ ಆಗಬೇಡ, ಯಾರು ಪಾಪದಲ್ಲಿ ಬೀಳಲು ಪ್ರೇರೇಪಣೆ ನೀಡುವವನೇ ಆಗಬೇಡ, ಯಾರ ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಸುವವನ ಆಗಬೇಡ, ಯಾರೋ ಒಬ್ಬರು ನಿನ್ನ ಮಾತುಗಳಿಂದ ಪಾಪಕೃತ್ಯಕ್ಕೆ ಒಳಗಾಗುವಂತೆ ಮಾಡಬೇಡ. ಯಾಕೆಂದರೆ ನೀನು ನಿತ್ಯ ಜೀವದ ಅಡ್ಡಗೋಡೆಯಾಗಿ ನಿಂತಿರ್ತೀಯ. ಪಾಪ ಮಾಡಲು ಪ್ರೇರೇಪಿಸುವವನು ನಿತ್ಯ ಜೀವದ ಅಡ್ಡಗೋಡೆ. ಅವನು ಯಾವನೇ ಆಗಿರಲಿ, ಅವನು ಬೈಬಲ್ ಓದ್ಕೊಂಡು ಜೀವನ ಮಾಡುವನೇ ಆಗಿರ್ಬೋದು, ಕ್ರಿಶ್ಚಿಯನ್ನೇ ಆಗಿರ್ಬೋದು. ಆದರೆ ಕ್ರಿಶ್ಚಿಯನ್ ಎನ್ನುವಂಥದ್ದು ಒಂದು ಹೆಸರಲ್ಲ, ಅದು ಜೀವಿತ. ಕ್ರಿಶ್ಚಿಯನ್ ಅನ್ನುವಂಥದ್ದೇನು ನೇಮ್ ಪ್ಲೇಟ್ ಅಲ್ಲ, ಅದು ಜೀವಿತ. ಪೌಲರು ಹೇಳ್ತಾರೆ, ನಾನೆಲ್ಲ ಜೀವಿಸುವುದು ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾನೆ. ಅದು ಕ್ರೈಸ್ತತ್ವ, ಅದು ಕ್ರಿಶ್ಚಿಯಾನಿಟಿ. ಅದು ಕ್ರಿಶ್ಚಿಯಾನಿಟಿ ಅಂತಕ್ಕಂಥದ್ದು ನೇಮ್ ಬೋರ್ಡ್ ಅಲ್ಲ, ಧರ್ಮದ ಹೆಸರಲ್ಲ, ಅದು ಜೀವಿತ. ಅದೇ ನಿಜವಾದ ಜೀವಿತ. ಯಾರು ಪ್ರಭು ಯೇಸುವಿನ ಹಾದಿಯಲ್ಲಿ ತನ್ನಲ್ಲಿಯೇ ಪ್ರಭು ಯೇಸು ಜೀವಿಸುವಂತೆ ನೋಡಿಕೊಂಡು ಅವರ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಾರೋ ಅವರು ನಿತ್ಯ ಜೀವ ಅಂತಾರೆ. ಹಾಗಿದ್ರೆ ಈ ಲೋಕಕ್ಕೆ ನಾವು ಬಂದಿರೋದೇ ನಿತ್ಯ ಜೀವ ಪಡ್ಕೊಳ್ಳೋದಕ್ಕೋಸ್ಕರ. ಅದೇ ಜೀವಿತ, ಕ್ರಿಶ್ಚಿಯಾನಿಟಿ ಅನ್ನೋದು ಜೀವಿತ. ಗೊತ್ತಾಯ್ತಾ? ನಾವು ಯಾವತ್ತಿಗೂ ಕೂಡ ಯಾರಿಗೂ ಅಡೆತಡೆಯನ್ನು ತರುವವರಾಗಬಾರ್ದು. ಇವನು ಆ ಧರ್ಮದವನು, ಇವನು ಆ ಜಾತಿಯವನು, ಇವನು ಸ್ವರ್ಗ ಕೊಟ್ಟೈತಾನೆ. ಇಲ್ಲ, ನಿನ್ನ ಪ್ರತಿ ಕಾರ್ಯಗಳು ನಿನ್ನ ಪ್ರತಿಫಲವಾಗಿ ಅಲ್ಲಿ ದೊರೀತವೆ. ಹಾಗಾಗಿ ಚಿಂತಿಸು. ಇಸ್ರಾಯೇಲ್ ತನ್ನ ಪ್ರಜೆ, ದೇವಾದಿ ದೇವನ ಪ್ರಜೆ ಅದು, ಹೌದಲ್ವಾ? ಆದರೆ ಇಸ್ರಾಯೇಲರೆಲ್ಲರೂ ನಿತ್ಯ ಜೀವನ ಹೊಂತಾರೆ ಅಂತ ವಾಕ್ಯ ಬರ್ತಿದ್ಯಾ? ಸ್ವಲ್ಪ ಜನರೇ ಎಂಬುದಾಗಿ ಬರೆಯಲ್ಪಡ್ತದೆ. ಇದರ ಅರ್ಥ ನಿಮಗೆ ಸ್ಪಷ್ಟವಾಗಿ ಗೊತ್ತಿರ್ಬೋದು. ಹಾಗಾಗಿ ಜೀವಿತದಲ್ಲಿ ತೋರಿಸದೆ ಹೋದರೆ ನೀನು ನೇಮ್ ಪ್ಲೇಟ್ ಹಿಡ್ಕೊಂಡು ನಿತ್ಯ ಜೀವ ಹೊಂದಕ್ಕಾಗೋಲ್ಲ. ಇದು ವಾಕ್ಯದ ತಾತ್ಪರ್ಯಗಳು. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ನಿನ್ನ ಬದುಕು ಯಾವಾಗ ಇನ್ನೊಬ್ಬರ ಪಾಪಕ್ಕೆ ಪ್ರೇರೇಪಣೆಯನ್ನು ನೀಡುತ್ತದೋ, ಯಾವಾಗ ಇನ್ನೊಬ್ಬರ ಜೀವಿತಕ್ಕೆ ಅಡೆತಡೆಯಾಗಿ ನಿಲ್ತುತ್ತದೋ, ಆಗ ನೀನು ಯಾವುದೇ ಹೆಸರನ್ನು ಇಟ್ಟುಕೊಂಡು ಜೀವನ ಮಾಡಿದರೂ ನೀನು ನರಕಕ್ಕೆ ಹೋಗಬೇಕಾಗುತ್ತೆ. ನೀನು ನಿಜವಾಗಿಯೂ ಕ್ರಿಸ್ತನವನಾಗಿದ್ದು ಪೌಲರು ಹೇಳುವಂತೆ ನಾನೆಲ್ಲ ಜೀವಿಸುವುದು ಕ್ರಿಸ್ತನ ನನ್ನಲ್ಲಿ ಜೀವಿಸುತ್ತಾನೆಂಬಂತೆ ಜೀವಿಸಿಬಿಟ್ಟು ನಿಜವಾದ ಕ್ರೈಸ್ತನಾಗಿ ಜೀವಿಸಿಬಿಟ್ರೆ ನಿನ್ನನ್ನು ನಿತ್ಯ ಜೀವದಿಂದ ದೂರ ತಳ್ಳಲು, ತಡೆ ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವತಃ ದೇವರೇ ನಿನ್ನ ಪರವಾಗಿ ನಿಂತಿರ್ತಾರೆ. ಅದಕ್ಕೆ ಅರ್ಥ ಆಗ್ತಿದೆ ಅಲ್ವಾ? ಮುಂದಿನ ವಾಕ್ಯ ಹೇಳ್ತದೆ, ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ, ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ನೋಡಿ, ನಿಮ್ಮ ವಿಚಾರದಲ್ಲಿ ನೀವು ಎಚ್ಚರ ಆಗಿರಬೇಕು. ಎಲ್ಲಿ ನಾನು ಇನ್ನೊಬ್ಬರಿಗೆ ತಡೆಯನ್ನು ನೀಡ್ಬಿಡ್ತೀನಿ, ಎಲ್ಲಿ ನಾನು ಇನ್ನೊಬ್ಬರ ಪಾಪಕ್ಕೆ ಪ್ರೇರೇಪಣೆಯನ್ನು ನೀಡ್ಬಿಡ್ತೀನಿ,
ಎಲ್ಲಿ ನಾನು ಇನ್ನೊಬ್ಬರಿಗೆ ಪಾಪಕ್ಕೆ ಪ್ರೇರೇಪಣೆಯನ್ನು ನೀಡ್ಬಿಡ್ತೀನಿ ಅಂತ ನನಗೆ ಭಯ ಇರಬೇಕು, ನನಗೆ ಹೆದರಿಕೆ ಇರಬೇಕು. ನನ್ನಿಂದ ಇನ್ನೊಬ್ಬನು ಕ್ರಿಸ್ತನನ್ನರಿತು ನಿತ್ಯ ಜೀವ ಹೊಂದಬೇಕು. ಅದು ಬಿಟ್ಟು ನಾನು ಇನ್ನೊಬ್ಬರಿಗೆ ನರಕಕ್ಕೆ ಹೋಗಲು ಪ್ರೇರೇಪಿಸುವವನಾಗಬಾರ್ದು. ನಾನು ಆವಾಗ ಯಾರ ದೂತನಾಗ್ತೀನಿ? ನಾನು ಕ್ರಿಸ್ತನ ದೂತನಾದರೆ ಕ್ರಿಸ್ತನ ವಾಕ್ಯಗಳನ್ನು ಕ್ರಿಸ್ತನಿಂದ ತಕ್ಕೊಂಡು ಇನ್ನೊಬ್ಬರ ಬಳಿಗೆ ತಕ್ಕೊಂಡು ಹೋಗಿ ತಿಳಿಯಪಡಿಸ್ತೇನೆ. ದೂತನ ಕೆಲಸ ಏನು? ಆ ರಾಜನು ಕಳಿಸಿದ ವಿಚಾರಗಳನ್ನು ತಕ್ಕೊಂಡು ಇನ್ನೊಬ್ಬ ರಾಜನಿಗೆ ತಿಳಿಸುವುದು ದೂತನ ಕೆಲಸ. ಇವತ್ತು ನಾನು ಕ್ರಿಸ್ತನ ದೂತನಾಗಿ ಜೀವಿಸುವವನಾದರೆ ನಾನು ನಿತ್ಯ ಜೀವದ ವಿಚಾರಗಳನ್ನು ತಕ್ಕೊಂಡೋಗಿ ಇನ್ನೊಬ್ಬರಿಗೆ ನಿತ್ಯ ಜೀವದ ವಿಚಾರಗಳನ್ನು ಹಂಚ್ತೀನಿ. ಆದರೆ ನಾನು ಸೈತಾನನ ಮಗನಾಗಿ ಸೈತಾನನ ದೂತನಾಗಿದ್ದರೆ ನಾನು ಪಾಪವನ್ನು ತಕ್ಕೊಂಡು ಹೋಗಿ ಪಾಪವನ್ನೇ ಇನ್ನೊಬ್ಬರಿಗೆ ಪ್ರೇರೇಪಿಸುವವನಾಗ್ತೀನಿ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ನಾನು ಯಾವ ಕೆಲಸವನ್ನು ಮಾಡ್ತಾ ಇದ್ದೀನಿ, ಒಂದು ಸರಿ ಎಚ್ಚರ ವಹಿಸ್ರಿ. ನೀನು ಎಲ್ಲ ಪ್ರಾರ್ಥನೆ, ವಿಜ್ಞಾಪನೆ, ಎಲ್ಲ ವಿಚಾರಗಳಲ್ಲೂ ಮುಂದಿದ್ದೀಯಾ, ಆದರೆ ನಿನ್ನ ಜೀವಿತವು ಇನ್ನೊಬ್ಬರಿಗೆ ಪಾಪಕ್ಕೆ ಪ್ರೇರೇಪಣೆಯನ್ನು ನೀಡ್ತಾ ಇದೆ ಅಂದರೆ ನೀನು ಯಾರ ದೂತನಾಗಿದ್ದಿ, ಯಾರ ಮಗನಾಗಿದ್ದಿ? ಇದನ್ನು ಎಚ್ಚರ ವಹಿಸಿ ಒಂದು ಸಾರಿ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳುವುದು ಬಹಳ ಮುಖ್ಯ. ಪ್ರಭು ಯೇಸು ನಮ್ಮನ್ನು ಪ್ರತಿ ಕ್ಷಣವೂ ಕೆತ್ತುತ್ತಲೇ ಇರ್ತಾರೆ, ನಮ್ಮನ್ನು ಚಿತ್ರಿಸ್ತಲೇ ಇರ್ತಾರೆ. ನಮ್ಮನ್ನು ಸಂಪೂರ್ಣವಾಗಿ ರೂಪಕ್ಕೆ ತರುವುದಕ್ಕಾಗಿಯೇ ಈ ರೀತಿಯಲ್ಲಿ ಒಂದೊಂದು ವಾಕ್ಯದ ಮುಖಾಂತರವೂ ನಮಗೆ ಶಿಕ್ಷಣವನ್ನು ನೀಡುವಂಥದ್ದು. ಇವರೊಬ್ಬರೇ ದೇವರು. ಈ ದೇವರು ಅಷ್ಟು ಚೆನ್ನಾಗಿ ತನ್ನ ಸೃಷ್ಟಿಯನ್ನು ಸೃಷ್ಟಿಸ್ತಾರೆ. ಕೇವಲ ದೇಹ ಅಂಗಾಂಗಗಳನ್ನೆಲ್ಲ ಸೃಷ್ಟಿಸುವುದಲ್ಲ, ಸ್ವತಃ ನಮ್ಮನ್ನು ಸೃಷ್ಟಿಸ್ತಾರೆ, ನಮ್ಮ ಆತ್ಮವನ್ನು ಸೃಷ್ಟಿಸ್ತಾರೆ. ಏನು ಈ ದೇಹ ಮಣ್ಣಾಗಿ ಹೋಗ್ತದೋ ಆತ್ಮ ಉಳಿತದೋ ಆ ಆತ್ಮದ ಚಿತ್ರಣವು ದೇವಾದಿ ದೇವನ ಸಾರೂಪ್ಯವಾಗಿ ನಿಲ್ಲುವಂತೆ ಮಾಡ್ತಾರೆ. ಅರ್ಪಿಸಿಕೊಳ್ಬೇಕಷ್ಟೇ. ಲೋಕವು ನಮಗೆ ಏನು ಮಾಡಿಬಿಟ್ಟಿರುತ್ತೆ, ಬೇರೆ ಬೇರೆ ವಿಚಾರಗಳಿಂದ ನಮ್ಮ ಆಕಾರಗಳನ್ನೆಲ್ಲ ವಿಕಾರಗೊಳಿಸ್ಬಿಟ್ಟಿರ್ತದೆ. ನಮಗೆ ಗೊತ್ತಿರ್ಬೋದು, ಹುಟ್ಟಿದ ಮಗುವಿನಲ್ಲಿನ ಮುಗ್ಧತೆ ದೊಡ್ಡವರಾದ ಮೇಲೆ ನಮ್ಮಲ್ಲಿ ಇರೋದಿಲ್ಲ. ಹುಟ್ಟಿದ ಮಗುವಿನಲ್ಲಿರುವ ಸತ್ಯತಾ ಜೀವಿತ ನಮ್ಮಲ್ಲಿಲ್ಲ. ಇವತ್ತಿನ ದಿನ ನಾವು ಇವತ್ತಿಗೂ ಕೂಡ ಅದು ಯಾವುದೇ ಆಲೋಚನೆ ಚಿಂತನೆಗಳನ್ನು ಮಾಡದೆ ಸಂಪೂರ್ಣ ಪರಿಶುದ್ಧವಾಗಿ ಜೀವಿಸ್ತದೆ. ಇವತ್ತು ನಾವು ಸಾವಿರಾರು ಚಿಂತೆಗಳಿಂದ ಆಲೋಚನೆಗಳಿಂದ ಎಷ್ಟು ಪಾಪಗಳನ್ನು ಮಾಡ್ತಾ ಕೂತಿದ್ದೀವಿ. ಇವೆಲ್ಲವೂ ನಮಗೆ ಗೊತ್ತಾಗ್ಬೋದು. ನನ್ನ ಆತ್ಮವು ಇವತ್ತಿಗೂ ಕರ್ತನ ಸಾರೂಪ್ಯದಲ್ಲಿ ಇದೆಯಾ, ಅಥವಾ ನಾನು ಎಲ್ಲೋ ಬಿಸಾಕಲ್ಪಟ್ಟ ವಸ್ತುವಿನಂತೆ ನನ್ನ ಮೇಲೆಲ್ಲ ಬೇರೆ ಬೇರೆ ವಿಚಾರಗಳು ಬೆಳೆಯಲು ಬಿಟ್ಕೊಂಡು ಬಿಟ್ಟಿದ್ದೀನಾ ಅಂತ ಒಂದು ಸರಿ ಯೋಚನೆ ಮಾಡ್ಬೋದು. ಆ ಯೋಚನೆಯು ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗ್ತದೆ. ಯಾಕೆ? ನಾನು ಎಲ್ಲಿ ಕಳ್ಕೊತಾ ಇದ್ದೀನಿ, ನಾನು ಎಲ್ಲಿ ವಿಕಾರ ಆಗ್ತಾ ಇದ್ದೀನಿ, ನಾನು ಮತ್ತೆ ಆ ಆಕಾರಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಒಂದು ಪಾಳು ಮನೆ ಇದೆ. ಆ ಪಾಳು ಮನೆಯಲ್ಲಿ ಹಲವಾರು ವರ್ಷಗಳಿಂದ ವಸ್ತುಗಳು ಬೀಳಲ್ಪಟ್ಟಿವೆ. ಆ ವಸ್ತುಗಳು ಹಾಗೆ ಇರ್ತವೆ ಅಂತ ನಿಮ್ಮ ಭಾವನೆ ಇರ್ತದಾ? ಇಲ್ಲ, ಅದು ವಿಕಾರಗೊಂಡಿರ್ತದೆ, ಅದು ಗಲೀಜಾಗಿರ್ತದೆ, ಅದು ವ್ಯರ್ಥತ್ವಕ್ಕೆ ಒಳಪಟ್ಟಿರ್ತದೆ. ಆದರೆ ಅದು ಉತ್ತಮನಾದ ಒಬ್ಬ ವ್ಯಕ್ತಿ ಕೈಗೆ ಸಿಕ್ಕಿದ್ರೆ ಅದು ಮತ್ತೆ ತನ್ನ ಹಳೆಯ ಸಾರೂಪ್ಯವನ್ನು ಹೊಂದಿಕೊಳ್ತದೆ. ಅವನು ಮತ್ತೆ ಕ್ಲೀನ್ ಮಾಡ್ತಾನೆ. ಯಾರು? ಉತ್ತಮವಾದ ವ್ಯಕ್ತಿ. ಅದೇ ಕುಡಿತಕ್ಕಾಗಿ ಆ ಮನೆಯನ್ನು, ಆ ಜಾಗವನ್ನು ಉಪಯೋಗಿಸುವ ವ್ಯಕ್ತಿ ಅನ್ಕೋ. ಅವನೇನು ಮಾಡ್ತಾನೆ? ಆ ವಸ್ತುಗಳನ್ನು ಗಮನಿಸೋದೇ ಇಲ್ಲ. ಗಮನಿಸಿದ್ರು ಎಸೆದು ಒಡೆದಾಕಿ ಆ ಕುಡಿದ ಮತ್ತಿನಲ್ಲಿ ಏನು ಹಾಳು ಮಾಡಿ ಹೋಗ್ತಾನೋ ಗೊತ್ತಿಲ್ಲ. ಅದು ಶೋಧಕನ ಕಾರ್ಯ. ಅದೇ ನೀನು ತಂದೆಯಾದ ದೇವರ ಕೈಗೆ ಸಿಕ್ಕಿದ್ರೆ ತಂದೆಯಾದ ದೇವರು ಏನು ಮಾಡ್ತಾರೆ? ನಿನ್ನನ್ನು ಶುದ್ಧೀಕರಿಸಿ, ನಿನ್ನ ಕ್ಲೀನ್ ಮಾಡಿ, ನಿನ್ನನ್ನು ನಿತ್ಯ ಜೀವಕ್ಕೆ ಸಿದ್ಧ ಮಾಡ್ತಾರೆ. ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರ ವಹಿಸ್ರಿ. ನಾವು ಯಾರ ದೂತರಾಗಿದ್ದೇವೆ? ಪಾಪಕ್ಕೆ ಪ್ರೇರೇಪಿಸುವ ದೂತರಾಗಿದ್ದೇವಾ? ನಿತ್ಯತ್ವಕ್ಕೆ ಪ್ರೇರೇಪಿಸುವ ದೂತರಾಗಿದ್ದೇವಾ? ನಿತ್ಯತ್ವಕ್ಕೆ ಪ್ರೇರೇಪಿಸುವ ದೂತರಾಗಿದ್ದರೆ ನಾವು ಕ್ರಿಸ್ತನ ಮಕ್ಕಳು, ತಂದೆಯಾದ ದೇವರ ಮಕ್ಕಳು. ಇಲ್ಲದಿದ್ದರೆ ಶೋಧಕನ ಮಕ್ಕಳಾಗಿರ್ತೀವಿ. ಎಚ್ಚರ ವಹಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಮುಂದಿನ ವಾಕ್ಯ ಹೇಳ್ತದೆ, ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ನೋಡು, ನನ್ನ ಜೀವಿತ ಹೇಗಿರಬೇಕು? ಯಾರಾದರೂ ತಪ್ಪು ಮಾಡ್ತಾ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ ಅಂತ ಅದನ್ನು ಪ್ರೇರೇಪಿಸುವವರಾಗಬಾರ್ದು. ತಡಿಬೇಕು. ಯಾವುದನ್ನ? ನಿತ್ಯ ಜೀವನ ತಡೆಯೋದಲ್ಲ, ನಿತ್ಯ ಪಾಪದ ನರಕವನ್ನು ಅವನು ಹೋಗೋದನ್ನು ತಡಿಬೇಕು. ಸುಳ್ಳು ಹೇಳ್ತಾ ಇದ್ದಾನೆ ತಡಿ, ಮೋಸ ಮಾಡ್ತಾ ಇದ್ದಾನೆ ತಡಿ, ಕೆಟ್ಟ ಕೆಟ್ಟ ವಿಚಾರಗಳ ತೊಡಗಿಸ್ಕೊಳ್ತಾ ಇದ್ದಾನೆ ತಡಿ. ಅದು ನಿನ್ನ ಕರ್ತವ್ಯ. ಯಾಕೆಂದರೆ ಪ್ರತಿಯೊಬ್ಬರೂ ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಆಸೆ ಅಂತ ದೇವಾದಿ ದೇವನು ಹೇಳ್ತಾರೆ. ಅಂದರೆ ಕರ್ತನ ಚಿತ್ತಕ್ಕೆ ಮಣಿದವನೇ, ಕರ್ತನ ಚಿತ್ತವನ್ನು ನೆರವೇರಿಸುವವನೇ ಮಗ. ಅಪ್ಪ ಹೇಳ್ತಾನೆ, ಮಗನೇ ನೀನು ಇವತ್ತು ಹೋಗಿ ಹೊಲಕ್ಕೆ ಹೋಗಿ ಕೆಲಸ ಮಾಡಿಬಿಟ್ಟು ಬಾ,
ಮೊದಲನೇ ಬಗ್ಗೆ ಹೇಳ್ತಾನೆ ಏನಂತ, ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಪ್ಪ. ಎರಡನೇವನೇನು ಹೇಳ್ತಾನೆ, ನಾನು ಹೋಗಲ್ಲ. ಆದರೆ ಮೊದಲನೇವನು ಹೋಗೋದಿಲ್ಲ, ಎರಡನೇವನು ಹೋಗ್ತಾನೆ. ಯಾರು ತಂದೆಯ ಸರಿಯಾದ ಉತ್ತಮವಾದ ಮಗ ಯಾರು ಅಂತ ಕೇಳಿದರೆ ಎರಡನೆಯವನು, ಹೌದಲ್ವಾ? ಅದೇ ರೀತಿಯಲ್ಲಿ ಇವತ್ತು ಯಾರು ಆ ಮಾತನ್ನು ಕೇಳಿ ಕೈಗೊಂಡು ನಡೆಯುತ್ತಾರೋ ಅವರೇ ನನ್ನವರು ಅಂತ ಪ್ರಭು ಯೇಸು ಹೇಳ್ತಾರೆ. ಯಾರು ತಂದೆಯ ಮಾತನ್ನು ಕೇಳಿ ಕೈಗೊಂಡು ನಡೆಯುವರೋ ಅವರೇ ನನಗೆ ಅಣ್ಣ ತಂಗಿಯೂ ತಾಯಿಯೂ ಆಗಿದ್ದಾರೆ ಅಂತ ಹೇಳ್ತಾರೆ. ಇದರ ಅರ್ಥ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ನಾನು ಯಾವಾಗಲೂ ಕೂಡ ಒಂದು ಕಡೆ ನಾನು ಪಾಪಕ್ಕೆ ಪ್ರೇರೇಪಿಸುವವನಾಗಬಾರದು, ಎರಡನೇದಾಗಿ ಪಾಪ ಮಾಡುವವರನ್ನು ಕೂಡ ನಾನು ತಡೆಯುವವನಾಗಬೇಕು. ಇದಕ್ಕೆ ದೇವಾದಿ ದೇವನಲ್ಲಿ ನಿಜವಾಗಿಯೂ ನಾವು ಸಹಾಯವನ್ನು ಬೇಡಬೇಕು. ನನ್ನ ನಾಲಿಗೆಯನ್ನು ಮುಟ್ಟು ಸ್ವಾಮಿ, ನನ್ನ ಹೃದಯವನ್ನು, ನನ್ನ ಆಲೋಚನೆ ಚಿಂತನೆಗಳನ್ನು ಮುಟ್ಟು, ನನ್ನ ಹೃದಯದಲ್ಲಿ ಧೈರ್ಯ ಬರಲಿ, ನನ್ನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಲ್ಲಿ ನಿನ್ನ ಶಕ್ತಿಯು ತುಂಬಲ್ಪಡಲಿ ಅಂತ ನಾವು ಪ್ರೇಯರ್ ಮಾಡಬೇಕು. ಯಾಕೆ ಗೊತ್ತಾ, ಯಾರಿಗಾದರೂ ನಾವು ತಪ್ಪುಗಳನ್ನು ತಿದ್ದಕ್ಕೋದ್ರೆ ಇವತ್ತಿನ ದಿನದಲ್ಲಿ ಅಷ್ಟು ಸುಲಭ ಇಲ್ಲ. ಅದೇ ದೇವರ ಪ್ರಭಾವ ನಮ್ಮೊಂದಿಗಿದ್ರೆ ಯಾವ ತಪ್ಪನ್ನಾದರೂ ತಡೆ ಹಿಡಿಯುವ ಶಕ್ತಿಯು ದೇವರಿಂದಲೇ ಹೊರಟು ಬರ್ತದೆ. ಅದು ಅತಿ ಉನ್ನತವಾಗಿ ಕಾರ್ಯ ಮಾಡ್ತದೆ. ಹಾಗಾಗಿ ನಾವು ದೇವರ ಸಹಾಯವನ್ನು ವಿಚಾರಗಳಿಗಾಗಿ ಬೇಡಿ ಪಡೆಯುವುದು ನಮ್ಮ ಆದ್ಯ ಕರ್ತವ್ಯ. ಮುಂದಿನ ವಾಕ್ಯ ಹೇಳ್ತದೆ, ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು. ಅವನೇನಾದರೂ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಪಾಪವನ್ನು ಬಿಟ್ಬಿಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ ಅವನನ್ನು ಕ್ಷಮಿಸು. ಯಾಕೆ ಗೊತ್ತಾ, ಅವನು ಪಾಪ ಬಿಡೋದಿಕ್ಕೆ ಮುಂದಾಗಿದ್ದಾನೆ, ನಿತ್ಯ ಜೀವದ ಕಡೆಗೆ ನಡಿಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದೇ ಸ್ನಾನಿಕ ಯೋಹಾನರ ಮೊದಲ ಬೋಧನೆ, ಪ್ರಭು ಯೇಸುವಿನ ಬೋಧನೆ ಏನು? ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಹೌದಲ್ವಾ? ಇದರ ವಿಚಾರವನ್ನೇ ಅವರು ಬೋಧಿಸಿದ್ದು. ಇವತ್ತು ಆ ಒಬ್ಬ ವ್ಯಕ್ತಿ ಪಾಪವನ್ನು ಬಿಟ್ಟು ಕ್ಷಮಾಪಣೆಯನ್ನು ಬೇಡೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅಂತಂದರೆ ಅವನನ್ನು ಕ್ಷಮಿಸಿಬಿಡಿ. ಇದೇ ಪ್ರಭು ಯೇಸುವಿನ ಗುರಿಯಾಗಿತ್ತು. ನೀವು ಪ್ರಭು ಯೇಸುವಿನ ಚಿತ್ತಕ್ಕೆ, ಪ್ರಭು ಯೇಸುವಿನ ಒಂದು ಯಶಸ್ಸಿನ ದಾರಿಯಲ್ಲಿ ನೀವು ಕಾರ್ಯಕರ್ತರಾಗಿ ಕಾರ್ಯ ಮಾಡುವವರಾಗ್ತೀರಿ. ಅವಾಗ ಕ್ಷಮಿಸುವವನು ಪ್ರಭು ಯೇಸುವಿನ ರಕ್ಷಣಾ ಕಾರ್ಯದಲ್ಲಿ ಕಾರ್ಯ ಮಾಡುವ ಒಬ್ಬ ಪ್ರಜೆ ಆಗ್ತಾನೆ, ಒಬ್ಬ ಕಾರ್ಯಕರ್ತನಾಗ್ತಾನೆ ಎಂಬುದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವ? ನಾವು ಕ್ಷಮಿಸುವರಾದರೆ ನಾನು ಪ್ರಭು ಯೇಸುವಿನ ಅನುಯಾಯಿ. ನಾನು ಕ್ಷಮಿಸ್ತಾ ಇಲ್ಲ ಅಂದರೆ ಖಂಡಿತವಾಗಿ ಅವನು ಪಾಪದಿಂದ ಮತ್ತೆ ಬಿಡುಗಡೆ ಆಗೋದು ನನಗೆ ಇಷ್ಟ ಇಲ್ಲ. ಆ ಇಷ್ಟ ಇಲ್ಲದ ವ್ಯಕ್ತಿ ಯಾರು ಗೊತ್ತಾ? ಶೋಧಕನೇ. ನಾವು ಶೋಧಕನ ಅನುಯಾಯಿ ಆಗಿಬಿಡ್ತೀವಿ. ಹಾಗಾಗಿ ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಬೇಡುವ ಪ್ರತಿಯೊಬ್ಬರನ್ನು ಕ್ಷಮಿಸುವುದು ನಮ್ಮ ಆದ್ಯ ಕರ್ತವ್ಯ. ಮುಂದಿನ ವಾಕ್ಯ ಹೇಳ್ತದೆ, ಅವನು ದಿನಕ್ಕೆ 7 ಸಾರಿ ನನಗೆ ತಪ್ಪು ಮಾಡಿ 7 ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದನು. ಅವನು ಎಷ್ಟೇ ಸರಿ ತಪ್ಪು ಮಾಡಲಿ, ಆದರೆ ಅವನು ಬದಲಾಗೋದಕ್ಕೆ ಯೋಚನೆ ಮಾಡಿದಾಗ ನೀನು ಕ್ಷಮಿಸು. ಅದೇ ನಿನ್ನ ಸಹಾಯ ಅವನಿಗೆ. ಅದೇ ನಿನ್ನ ಸಹಾಯ ಅವನಿಗೆ ಅವನು ನಿತ್ಯ ಜೀವ ಹೊಂದಲು ಅವನು ನಡೆಯೋದಕ್ಕೆ. ಅದೇ ನಿನ್ನ ಸಹಾಯ ಅವನು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ನಾವು ನೈಜ ಕ್ರೈಸ್ತರಾಗೋಣ, ದೇವಾದಿ ದೇವನ ಮಕ್ಕಳಾಗೋಣ. ನನ್ನ ಬದುಕಿನಲ್ಲಿ ಏನೋ ಕಷ್ಟ, ಏನೋ ವೇದನೆ, ಏನೋ ತೊಂದರೆ ಅಂತ ನರಳೋದು ಬಿಟ್ಬಿಡಿ. ನಾನೇನೋ ಮಾಡಿ ಸಾಧಿಸ್ಬಿಡ್ತೀನಿ ಅನ್ನೋದನ್ನು ಬಿಟ್ಬಿಡಿ. ಅವ್ರು ಯಾರೋ ಸಹಾಯ ಮಾಡ್ತಾರೆ ಅನ್ನೋದನ್ನು ಬಿಟ್ಬಿಡಿ. ನನಗೆ ಇಂಥವ್ರು ಅಂಥವ್ರು ಸಪೋರ್ಟಾಗಿ ನಿಂತಿದ್ದಾರೆ, ನನಗಿಂಥ ಬಲ ಇದೆ, ಇಂಥ ಶಕ್ತಿ ಇದೆ, ಇಂಥ ಅಧಿಕಾರ ಇದೆ, ಇಂಥ ದುಡ್ಡಿದೆ, ಇಂಥ ಸಾಮ್ರಾಜ್ಯ ಇದೆ ಅನ್ನೋದನ್ನು ಮರೆತು ಬಿಡಿ. ನೀನು ಎಂಥ ಸಾಮ್ರಾಜ್ಯ ಇದ್ದರೂ ನೆಬೂಕದ್ನೆಚ್ಚರನು ಎನ್ನುವಂಥ ಒಂದು ದೊಡ್ಡ ಅರಸನೇ ಹುಲ್ಲನ್ನು ತಿನ್ನುವಂತೆ ಮಾಡಿದ ದೇವರು ನಿಜವಾದ ದೇವರು. ಹಾಗಾಗಿ ನಿನ್ನ ಅಧಿಕಾರ ಮುಖ್ಯವಲ್ಲ, ನಿನ್ನನ್ನು ನಡೆಸುವ ಸೇನಾಧೀಶ್ವರ ಕರ್ತನು ಮುಖ್ಯನು. ಹಾಗಾಗಿ ನಿನ್ನ ತೊಡಕುಗಳು ಯಾವುವು ಕೂಡ ನಿನಗೆ ತೊಂದರೆ ಕೊಡೋದಿಲ್ಲ. ಅವು ನಿನ್ನ ಜಯದ ದಾರಿಯ ಮೆಟ್ಟಿಲುಗಳಾಗ್ತವೆ. ದಯಮಾಡಿ ದೇವಾದಿ ದೇವನಲ್ಲಿ ಆಶ್ರಯವನ್ನು ಬಯಸು, ದೇವಾದಿ ದೇವನಲ್ಲಿ ನೆಲೆಗೊಳ್ಳು ಅಂತ ವಾಕ್ಯವಿನ ದಿನ ನಮಗೆ ಕರೆ ನೀಡುತ್ತದೆ. ನಾವು ಯಾವತ್ತು ಕ್ರೈಸ್ತರಾಗಿ ಇನ್ನೊಬ್ಬರಿಗೆ ಅಡೆತಡೆಯನ್ನು ನೀಡುವವರಾಗಬಾರದು. ಅವರಿಗೆ ನಿತ್ಯತ್ವದ ಕಡೆಗೆ ನಡೆಯಲು ದಾರಿಗಳಾಗಬೇಕು. ಪ್ರಭು ಯೇಸು ನಮ್ಮಲ್ಲಿ ಜೀವಿಸುವಂಥ ಜೀವಿತ ನಮ್ಮದಾಗಬೇಕು ಅಂತ ಇಂದಿನ ವಾಕ್ಯ ಕರೆ ನೀಡಿದೆ. ಅದಕ್ಕಾಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸೋಣ. ದೇವಾದಿ ದೇವನನ್ನು ಸಂಪೂರ್ಣ ಮನದಿಂದ ವಿಜ್ಞಾಪಿಸೋಣ. ಇಷ್ಟು ದಿನಗಳವರೆಗೆ ನಾನೇನೋ ಎಲ್ಲ ವಿಚಾರಗಳನ್ನು ಸಾಲ್ವ್ ಮಾಡಿಬಿಡ್ತೀನಿ ಅಂತ ಓಡಿದಂಥ ಪ್ರತಿ ದಿನಚರಿಗಳಿಗಾಗಿ ಕ್ಷಮಾಪಣೆ ಬೇಡೋಣ. ಯಾವುದೋ ವ್ಯಕ್ತಿತ್ವಗಳನ್ನು ನಂಬಿ ಓಡಿದ ದಿನಚರಿಗಳಿಗಾಗಿ ಕ್ಷಮಾಪಣೆಯನ್ನು ಬೇಡೋಣ.
ನಮ್ಮ ಬದುಕಿನ ಹೆಜ್ಜೆಗಳಲ್ಲಿ ನನಗೆ ಅಧಿಕಾರ ಇದೆ, ನನಗೆ ಏನಾದರೂ ನುಡಿದರೆ ಅದು ನೆರವೇರಿಸುವಂಥ ಶಕ್ತಿ ಸಾಮರ್ಥ್ಯ ಇದೆ ಅಂತ ನಾವು ಏನನ್ನೂ ಮಾಡಲು ಹೋದಂತಹ ವಿಚಾರಗಳನ್ನು ಹಿಡಿದುಕೊಂಡು ದೇವರಲ್ಲಿ ಕ್ಷಮಾಪಣೆಯನ್ನು ಬೇಡೋಣ. ದೇವ, ನಮ್ಮನ್ನು ಕ್ಷಮಿಸು. ನಿನ್ನ ಹಸ್ತ ಹೊಂದಿದ್ದರೆ ಸಾಕು, ನಾನು ಜಯಿಸಬಲ್ಲೆ. ನಿನ್ನ ಹಸ್ತ ಹೊಂದಿದ್ದರೆ ಸಾಕು, ಎಲ್ಲ ತೊಡಕುಗಳಿಂದ, ಎಲ್ಲ ವೇದನೆಗಳಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲ ಸೋಲಿನಿಂದ, ಎಲ್ಲ ರೀತಿಯ ಇಕ್ಕಟ್ಟು ಬಿಕ್ಕಟ್ಟು ಚಿಂತೆ ಬಾಧೆಗಳಿಂದ ಬಿಡುಗಡೆ ಹೊಂದಬಲ್ಲೆ. ಸ್ವಾಮಿ, ನನ್ನನ್ನು ಕ್ಷಮಿಸು, ನನ್ನೊಂದಿಗೆ ಬಾ ಎಂಬುದಾಗಿ ಪ್ರಾರ್ಥಿಸೋಣ. ದೇವ, ನನ್ನ ಹೃದಯವನ್ನು ಮುಟ್ಟು ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮ ಹೃದಯಗಳನ್ನು ತೆರೆ, ನನ್ನ ಹೃದಯವು ಕ್ಷಮಿಸುವ ಮಹಾನ್ ಹೃದಯವಾಗಿ ಮಾರ್ಪಡಿಸು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸೋಣ. ದೇವ, ಎಂದೆಂದಿಗೂ ಎಚ್ಚರಿಕೆಯಿಂದ ಪಾಪ ಮಾಡದೆ ಜೀವಿಸಲು ಸದಾ ಆತ್ಮರಿಂದ ನಮ್ಮನ್ನು ಅಭ್ಯಂಗಿಸಿ ಮುನ್ನಡೆಸು ಎಂಬುದಾಗಿ ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆ, ಕೃಪಾಳು ದೇವನೇ, ಹೌದು ಸ್ವಾಮಿ, ನಾನೇನನ್ನೋ ಮಾಡಲು, ಸಾಧನೆ ಮಾಡಲು ನಾನು ಹೊರಡ್ತೀನಿ. ನನ್ನ ಜೀವಿತದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ನಾನು ನಿವಾರಿಸಿಬಿಡ್ತೀನಿ. ನನ್ನಲ್ಲಿ ಅಧಿಕಾರ ಇದೆ, ನನ್ನಲ್ಲಿ ಶಕ್ತಿ ಇದೆ, ನನಗೆ ಇಂಥವರ ಸಹಾಯ ಇದೆ, ಇಂಥ ವ್ಯಕ್ತಿ ನನಗೆ ಸಹಾಯಕ್ಕೆ ಬರ್ತಾನೆ ಎನ್ನುವಂಥ ಸುಳ್ಳು ವಿಚಾರಗಳಿಂದ, ನಂಬಿಕೆಗಳಿಂದ ಒಡೆದಾಡುತ್ತಾ ಜೀವಿಸುತ್ತಿರುವ ಈ ಬದುಕನ್ನು ಕ್ಷಮಿಸಿರಿ ಸ್ವಾಮಿ. ಎಲ್ಲ ಬದುಕುಗಳನ್ನು ಕ್ಷಮಿಸಿರಿ ಸ್ವಾಮಿ. ತಂದೆಯಾದ ದೇವರೇ, ನಾವು ಪಾಪಿಗಳೇ ಆಗಿದ್ದೇವೆ, ನಮ್ಮಲ್ಲಿ ಅಯೋಗ್ಯತನವೇ ಹೆಚ್ಚಾಗಿದೆ, ನಾವು ಬಲಹೀನರೇ ಆಗಿದ್ದೇವೆ. ನಮ್ಮನ್ನು ಕ್ಷಮಿಸಿರಿ, ನಮ್ಮನ್ನು ಬಲಾಢ್ಯರನ್ನಾಗಿಸಿರಿ. ಹೌದು ಸ್ವಾಮಿ, ನಾವು ಹೇಗೆ ಜೀವಿಸಿದರೂ ನಾವು ಮರಳಿನ ಮೇಲೆ ಮನೆ ಕಟ್ಟಿದವರಾಗಿಬಿಡ್ತೀವಿ. ಆದರೆ ಕರ್ತನೇ, ನಿನ್ನ ಆಶ್ರಯದಲ್ಲಿ ಜೀವಿಸಿದಾಗ ನಾವು ಬಂಡೆಯ ಮೇಲೆ ಸ್ಥಿರಪಡಿಸಲ್ಪಟ್ಟ ಮನೆಯಾಗಿ ಮಾರ್ಪಾಡಾಗ್ತೀವಿ ಸ್ವಾಮಿ. ನಮ್ಮ ಜೀವಿತಗಳನ್ನು ಕಟ್ಟಿರಿ ಸ್ವಾಮಿ. ನಮ್ಮ ತೊಡಕುಗಳಲ್ಲಿ, ಕಷ್ಟಗಳಲ್ಲಿ, ವೇದನೆಗಳಲ್ಲಿ, ಸಾಲಗಳಲ್ಲಿ, ಸೋಲಿನಲ್ಲಿ, ಪ್ರತಿ ಒಂದು ವಿಚಾರಗಳಲ್ಲಿ, ಮನಸ್ಸಿನ ಎಲ್ಲ ಭಾವನೆಯ ಕಲಹಗಳಲ್ಲಿಯೂ, ಎಲ್ಲ ಕುಟುಂಬಗಳ ಕಲಹಗಳಲ್ಲಿಯೂ, ಎಲ್ಲ ಜೀವಿತದ ಕಲಹಗಳಲ್ಲಿಯೂ ದೇವ ನಮ್ಮನ್ನು ಬಿಡುಗಡೆಗೊಳಿಸಿ ನಮ್ಮನ್ನು ನಡೆಸು ಸ್ವಾಮಿ. ನಿನ್ನನ್ನು ನಂಬಿ ಜೀವಿಸಿದ ಪ್ರತಿಯೊಬ್ಬರ ಜೀವಿತದಲ್ಲೂ ಅತಿ ಹೆಚ್ಚಿನ ಮಹೋನ್ನತ ಕಾರ್ಯವನ್ನು ಮಾಡಿದಾತನೇ. ಇಂದು ನಿನ್ನಲ್ಲಿ ಕೋರಿಕೊಳ್ಳುತ್ತಿರುವ, ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಂದು ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಆಲಿಸಿ ಮುಟ್ಟು ಸ್ವಾಮಿ, ಅಭಿಷೇಕಿಸು ಸ್ವಾಮಿ. ಅವರೊಂದಿಗಿದ್ದು ಅವರನ್ನು ನಡೆಸಿ ಜಯದಲ್ಲಿ ಪ್ರಾಪ್ತರಾಗುವಂತೆ ಅನುಗ್ರಹಿಸು ಸ್ವಾಮಿ. ಎಲ್ಲ ಹೃದಯಗಳನ್ನು ಮುಟ್ಟು ಸ್ವಾಮಿ, ಎಲ್ಲ ಮನಸ್ಥಿತಿಗಳನ್ನು ಮುಟ್ಟು ಸ್ವಾಮಿ, ಎಲ್ಲ ಆಲೋಚನೆಗಳನ್ನು ಮುಟ್ಟು ಸ್ವಾಮಿ, ಎಲ್ಲ ಬಾಯಿಗಳನ್ನು, ಎಲ್ಲ ಕಿವಿಗಳನ್ನು, ಎಲ್ಲದ ಅಂಗಾಂಗಗಳನ್ನು ಮುಟ್ಟು ಸ್ವಾಮಿ. ಹೌದು ಸ್ವಾಮಿ, ನನ್ನ ಹೃದಯವು, ನನ್ನ ಜೀವಿತವು ಯಾರಿಗೂ ಪಾಪಕ್ಕೆ ಪ್ರೇರೇಪಿಸಬಾರದು ಮತ್ತು ಯಾರಾದರೂ ಪಾಪ ಮಾಡುವವರಿಗೆ ನಾವು ಸರಿದಾರಿಯನ್ನು ತೋರಿಸುವವರಾಗಬೇಕು. ಇದಕ್ಕಾಗಿ ನಮ್ಮನ್ನು ಆತ್ಮರಿಂದ ಅಭ್ಯಂಗಿಸಿರಿ, ಅಭಿಷೇಕಿಸಿರಿ ಸ್ವಾಮಿ. ನಮ್ಮ ನಾಲಿಗೆಗಳು ಏನನ್ನು ನುಡಿಯಬೇಕು, ನಮ್ಮ ಬಾಯಿ ಏನನ್ನು ನುಡಿಯಬೇಕು, ನನ್ನ ಸ್ವರ ಹೇಗೆ ಬರಬೇಕು, ನನ್ನ ಹೃದಯದಿಂದ ಭಾವನೆಗಳು ಹೇಗೆ ತುಂಬಲ್ಪಡಬೇಕು, ನನ್ನ ಆಲೋಚನೆ ಚಿಂತನೆಗಳು ಎಲ್ಲಿಗೆ ಸಮರ್ಪಣೆಯಾಗಬೇಕು, ನಾನು ಎಲ್ಲಿಗೆ ಹೋಗಬೇಕು, ಹೇಗೆ ಜೀವಿಸಬೇಕು, ಎಲ್ಲವನ್ನು ತಿಳಿಯಪಡಿಸುವ ಆ ಸತ್ಯ ಸ್ವರೂಪರಾದ ಪವಿತ್ರಾತ್ಮರನ್ನು ನಮ್ಮ ಬಳಿಗೆ ಕಳಿಸಿಕೊಡಿರಿ ಸ್ವಾಮಿ. ಅವರ ಮುಖಾಂತರವಾಗಿ ನಾವು ನಿಮ್ಮಲ್ಲಿ ನೆಲೆಗೊಳ್ಳಲು, ನಿಮ್ಮ ನಿತ್ಯ ಜೀವಕ್ಕೆ ಪ್ರಾಪ್ತರಾಗಲು ಕೃಪೆ ಮಾಡಿರಿ ಎಂಬುದಾಗಿ ಸರ್ವೇಶ್ವರ ಸ್ವಾಮಿಯೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇನ್ನು ನಾವೆಲ್ಲ ಜೀವಿಸುವುದು, ಕ್ರಿಸ್ತನೇ ನಮ್ಮಲ್ಲಿ ಜೀವಿಸುತ್ತಾನೆ ಎನ್ನುವ ಮಾತಿನಂತೆ, ಪೌಲರ ನುಡಿಯಂತೆ ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿ ಜೀವಿಸಿ ಮುಂದೊಂದು ದಿನ ನಿಮ್ಮ ಸಹ ಭೋಜನದಲ್ಲಿ ಭಾಗಿಯಾಗಲು ಕೃಪೆ ತೋರಿರಿ ಎಂಬುದಾಗಿ ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಪರಿಶುದ್ಧ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದ ಮುಖಾಂತರವಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.